ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ಯಾಮ್ಲಾ ಭೀಮ್ರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿಂದು ಟಾಪಿಕ್ ಬಂದು ನಾವು ಹೊರಗಡೆ ಎಕ್ಸಿಬಿಷನ್ಗೆ ಹೋಗಿದ್ವಿ. ಟೈಟಾನಿಕ್ ಮೂವಿ ಇತ್ತಲ್ಲ, ಆ ಥರ ಶೆಟ್ ಹಾಕಿದ್ದಾರೆ. ನಮ್ಮೂರಲ್ಲೇ ಟೈಟಾನಿಕ್ ಬಂದಿದೆ ಮೂವಿ ಅಂತ ಅನ್ಕೋ ಥರ ಫೀಲ್ ಆಗ್ತಾಯಿತ್ತು. ಸೇಮ್ ಟೈಟಾನಿಕ್ ಮೂವಿ ಅವಾಗ ನಮಗೆ ನೋಡೋಕ್ಕಾಗಿದ್ದಿಲ್ಲ, ಹಾಗಾಗಿ ಟೈಟಾನಿಕ್ ಥರ ಸೆಟ್ ಕೂಡ ಹಾಕಿದಾರಲ್ವ, ಹಾಗಾಗಿ ಇವಾಗ ನೋಡೋಣ ಅಂತ ಹೋಗಿದ್ವಿ. ಫ್ಯಾಮಿಲಿ ಪೂರ್ತಿ ಹೋಗಿದ್ವಿ. ತುಂಬಾ ಖುಷಿ ಆಯಿತು. ಇವಾಗ ಮಕ್ಕಳೆಲ್ಲ ನೋಡಿ ಸಮ್ಮರ್ ಹಾಲಿಡೇಸ್ ಅಲ್ವಾ, ಹಾಗಾಗಿ ಅವಕ್ಕೂ ಮನೇಲಿದ್ದು ಬೇಜಾರಾಗಿರುತ್ತೆ. ಹಾಗಾಗಿ ಕರ್ಕೊಂಡು ಹೋಗಿದ್ರು ನಮ್ಮ ಮನೆಯವರು. ನಾವು ಹೋಗಿದ್ವಿ. ನಮಗೂ ಖುಷಿ ಆಯಿತು. ಮಕ್ಕಳಿಗೋಸ್ಕರ ಅಂದರೂ ಮಕ್ಕಳು ಎಂಜಾಯ್ ಮಾಡಿದ್ರೆ ನಾವು ಎಂಜಾಯ್ ಮಾಡ್ತೀವಿ ಅಲ್ವಾ, ಹಾಗಾಗಿ ನಮಗೂ ಫುಲ್ ಖುಷಿನೋ ಖುಷಿ. ಹೊರಗಡೆ ಈ ಟೈಟಾನಿಕ್ ಮೂವಿ ನೋಡೋಕ್ಕಾಗಿದ್ದಿಲ್ಲ, ಹಾಗಾಗಿ ಟೈಟಾನಿಕ್ ಥರ ಶೆಟ್ ಕೂಡ ಹಾಕಿ ತೋರಿಸಿದ್ದಾರೆ ಅಂದರೆ ಅವ್ರಿಗೊಂದು ಟ್ಯಾಂಕ್ಸ್ ಹೇಳ್ಬೋದಲ್ವ, ಹಾಗಾಗಿ ಅವ್ರಿಗೊಂದು ಟ್ಯಾಂಕ್ಸ್ ಹೇಳ್ತೀನಿ ನಾನು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಸೇಮ್ ಟೈಟಾನಿಕ್ ಮೂವಿ ಯಾವ ಥರ ಇತ್ತು ಅದೇ ಥರ ಶೆಟ್ ಹಾಕ್ಸಿದ್ದಾರೆ. ನಾನು ಮಾತ್ರ ಟೈಟಾನಿಕ್ ಮೂವಿ ಅಂತ ಹೆಸರು ಕೇಳಿದ್ದೆ, ಅದ್ರ ಮೂವಿ ನೋಡಿದ್ದಿಲ್ಲ. ಈ ಸೆಟ್ ನೋಡಿ ಮೂವಿ ಹೀಗೆ ಇತ್ತಾ ಅನ್ನೋ ಥರ ಫೀಲ್ ಬರ್ತಾಯಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿಲ್ಲ ಅಂದರೆ ಒಂದು ಸತಿ ನೋಡ್ಕೊಂಬನ್ನಿ. ಲಾಸ್ಟು ಮೇ 30ಕ್ಕೆ ಲಾಸ್ಟ್ ಆಗುತ್ತೆ ಎಕ್ಸಿಬಿಷನ್ನು. ಹಾಗಾಗಿ ನೋಡಿ ಶೆಪ್ಪಲ್ಲಿ ನಿಂತ್ಕೊಂಡಿದ್ದಾರಲ್ವ, ಸೇಮ್ ಈಗೇನು ನಿಂತ್ಕೊಂಡಿದ್ದೀವಿ ಅಲ್ಲೇ ಹೋಗ್ತಾಯಿದ್ದೀವಿ ನೀರು ಒಳಗಡೆ ಅನ್ನೋ ಥರ ಫೀಲ್ ಬರ್ತಾಯಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಟೈಟಾನಿಕ್ ಮೂವಿ ಒಳಗೆ ಏನೆಲ್ಲ ಇತ್ತು ಅದೇ ಥರ ಮಾಡಿದ್ದಾರೆ. ತುಂಬಾ ಟ್ಯಾಂಕ್ಸ್ ಹೇಳ್ಬೇಕು ಅವರಿಗೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪ್ರತಿಯೊಂದು ನೋಡಿಕೊಂಡು ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಎಲ್ಲ ತೋರಿಸ್ಕೊಂಡು ಎಲ್ಲ ಫೋಟೋಗಳೆಲ್ಲ ತಕ್ಕೊಂಡು ಲಾಸ್ಟಲ್ಲಿ ಹೊರಗಡೆ ಎಕ್ಸಿಬಿಷನ್ ಗೇಮ್ಸ್ ಹಾಕಿದ್ರಲ್ವ, ಹಾಗಾಗಿ ಗೇಮ್ಸ್ ಆಟ ಆಡ್ಸೋಣ ಅಂದ್ಬಿಟ್ಟು ಆಚೆ ಕಡೆ ಬಂದ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ಶೆಟ್ಟೆಲ್ಲ ಮುಗಿಸಿ ಎಲ್ಲ ನೋಡ್ಕೊಂಡು ಹೊರಗಡೆ ಬಂದು ಮಕ್ಕಳಿಗೆ ಗೇಮ್ಸ್ ಆಟ ಆಡ್ಸೋಣ ಅಂದು ಧಾರ್ಮಿಕಾಗಿ ಸಮರ್ಥಿಗೆ ಗೇಮ್ಸ್ ಕೂಡ ಆಟ ಆಡಿಸ್ತಾ ಇದ್ದೀವಿ. ನೋಡಿ ಕಾಣಿಸ್ತಾ ಇರ್ಬೋದು, ಆಟ ಆಡ್ತಾ ಇದ್ದಾರೆ ಅವರು. ಮಕ್ಕಳಿಗೆ ಏನು ನೋಡಿದರೆ ಇಷ್ಟ ಆಗಲ್ಲ ಹೇಳಿ, ಎಲ್ಲವನ್ನು ಇಷ್ಟ ಅವರಿಗೆ. ಹಾಗಾಗಿ ಒಂದೊಂದೇ ಗೇಮ್ ಆಟ ಆಡಿಸ್ಕೊತ ಬರ್ತಾಯಿದ್ವಿ. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಸಮ್ಮರ್ ಹಾಲಿಡೇಸು ಒಳ್ಳೆ ನೆನಪು ಅವರಿಗೆ. ಹಾಗಾಗಿ ಇನ್ನೇನು ಸಮ್ಮರ್ ಹಾಲಿಡೇಸೇ ಮುಗೀತಾ ಬಂತು. ಹಾಗಾಗಿ ಲಾಸ್ಟಲ್ಲಿ ಈ ಥರ ಹೊರಗಡೆ ಕರ್ಕೊಂಡೋಗಿ ಅವರಿಗೆ ಒಂಥರ ಖುಷಿಯಾಗಿರುತ್ತಲ್ವ, ಅವ್ರ ಜೊತೆಗೆ ನಾವು ಕೂಡ ಸಖತ್ ಖುಷಿಯಾಗಿದ್ವಿ, ಎಂಜಾಯ್ ಮಾಡಿದ್ದೀವಿ. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಆಟ ಆಡ್ಬೋದು. ಪ್ರತಿಯೊಂದು ಇದೆ ಅಲ್ವಾ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇದೆ ಗೇಮ್ಸ್ ಆಟ ಆಡೋಕ್ಕೆ. ಆದ್ರೇನು ಸಖತ್ ದುಡ್ಡು ಇಟ್ಕೊಂಡು ಹೋಗಿರಬೇಕು. ಒಂದೊಂದು ಆಟನೂ ಸಖತ್ ರೇಟ್ ಇದೆ. ಚಿಕ್ಕವ್ರಿಗಾದರೆ 80 ರೂಪೀಸ್ ಇದೆ, ದೊಡ್ಡವ್ರಿಗಾದರೆ 100 ಇದೆ. ಹಾಗಾಗಿ ಏರ್ಪ್ಲೇನ್ ಆಟ ಆಡ್ತೀನಿ ಅಂದರು. ಏರ್ಪ್ಲೇನ್ ಆಟ ಕೂಡ ಆಟ ಆಡಿಸ್ತಾ ಇದ್ದೀವಿ ನೋಡಿ ಮಕ್ಕಳಿಗೆ, ಸಮರ್ಥೆಗೆ, ಧಾರ್ಮಿಕಾಗೆ. ಮಕ್ಕಳಿಗೆ ಏನು ನೋಡಿದರೆ ಇಷ್ಟ ಆಗಲ್ಲ, ಪ್ರತಿಯೊಂದೂ ಅದು ಬೇಕು ಇದು ಬೇಕು ಅಂತಾರೆ. ಆಚೆ ಕಡೆ ಹೋದರೆ ಇರಲಿ ಕೊಡ್ಸೋಣ, ಅವ್ರ ಖುಷಿಗಿಂತ ನಮ್ಮದೇನು ಹೆಚ್ಚಲ್ವ. ಹಾಗಾಗಿ ಲಾಸ್ಟಲ್ಲಿ ನಾವು ಕೂಡ ಒಂದು ಟ್ರೈನ್ ಆಟ ಆಡೋಣ ಅಂತ ಆಡ್ತಾಯಿದ್ದೀವಿ. ನಮ್ಮ ಮನೆಯವರು ಕೂಡ ಸಖತ್ ರಿಕ್ವೆಸ್ಟ್ ಮಾಡಿದೆ ನಾನು, ಬನ್ನಿ ಅಂತ. ಬರಲ್ಲ ಅಂತ ಅವರು ಬನ್ನಿ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಬಂದರು. ನೋಡಿ ಅವರು ಕೂಡ ತುಂಬ ಖುಷಿಯಾಗಿ ಆಟ ಆಡ್ತಾಯಿದ್ದಾರೆ. ಮಧ್ಯದಲ್ಲಿ ನನ್ನ ಮಗಳು ಕೂಡ ಓ ಅಂತ ಇದ್ಲು ಟ್ರೈನ್ ಆಟ ಆಡ್ತಾ ಇರಬೇಕಾದ್ರೆ. ನನಗೆ ಮಾತ್ರ ನಗು ತಡ್ಕೊಳಕ್ಕೆ ಆಗ್ತಿಲ್ಲ. ಅವಳು ಮಾಡೋದು ನೋಡಿ ಎಷ್ಟು ಖುಷಿಯಾಗಿದ್ಲು ಅಂದರೆ ಅವಳ ಜೊತೆಗೆ ನಾವು ಫುಲ್ ಖುಷಿಯಾಗಿದ್ದೀವಿ, ಸಖತ್ ಎಂಜಾಯ್ ಮಾಡಿದ್ದೀವಿ. ಯಾರೆಲ್ಲ ನೋಡ್ತಾ ಇದ್ರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ನಮಗೆ ತಲುಪುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಲಾಸ್ಟಲ್ಲಿ ಫೋಟೋ ತಗೊತಾ ಇದ್ವಿ ನಾನು, ನಮ್ಮ ತಮ್ಮ, ನಮ್ಮಮ್ಮ. ಈ ಜಂಪಿಂಗ್ ಆಟ ಆಡ್ತೀನಿ ಅಂದರು, ಹಾಗಾಗಿ ಲಾಸ್ಟಲ್ಲಿ ಅದೊಂದು ಕೂಡ ಆಟ ಆಡಿಸ್ಬಿಟ್ರಾಯ್ತು ಅಂತ ಆಟ ಆಡಿಸಿ ಕೊನೆಯದಾಗಿ ಹೊರಗಡೆ ಬಂದಿವಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.